ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ಗುಜ್ಜೆ ಕಬಾಬ್ ಮಾಡ್ತಾ ಇದ್ದೇನೆ. ನಾನು ಗುಜ್ಜೆಯಿಂದ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಬರ್ತದೆ ಕಬಾಬ್. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಮಾಡೋದು ತುಂಬ ಸಿಂಪಲ್ ಉಂಟು ರೆಸಿಪಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೀವು ಮಧ್ಯದಲ್ಲಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋವನ್ನು. ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಗುಜ್ಜೆಯನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಗುಜ್ಜೆ ಕಟ್ ಮಾಡುವ ವಿಡಿಯೋವನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ನಾನು ಇದಕ್ಕಿಂತ ಮುಂಚೆ ಗುಜ್ಜೆ ಕುರ್ಮಾ ಮಾಡುವಾಗ ತೋರಿಸಿದ್ದೇನೆ. ನಿಮಗೆ ಚೆಕ್ ಮಾಡ್ಬೋದು, ಗುಜ್ಜೆ ಕುರ್ಮಾ ರೆಸಿಪಿ ಕೂಡ ನಿಮಗೆ ಚೆಕ್ ಮಾಡಿ ನೋಡ್ಬೋದು. ನೋಡಿ, ಇದನ್ನೀಗ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಕುಕ್ಕರ್ನಲ್ಲಿ ಒಂದು ವಿಸಿಲ್ ಇಡ್ತಾ ಇದ್ದೀನಿ. ನಾನು ಚಾನಲ್ನಲ್ಲಿ ಇನ್ನೂ ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿ, ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ ನೋಡಿ. ತುಂಬ ಬೇರೆ ಬೇರೆ ವಿಧಾನದ್ದು ಬೇರೆ ಬೇರೆ ರೆಸಿಪಿ ಹಾಕಿದ್ದೇನೆ, ಚೆಕ್ ಮಾಡಿ ನೋಡಿ. ಈಗ ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಇಡಬೇಕು. ಗುಜ್ಜೆ ಬೇಯಲಿಕ್ಕೆ ನೀರು ಹಾಕಿ ಇಡಬೇಕು. ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕುಕ್ಕರ್ನಲ್ಲಿ ಒಂದು ವಿಸಿಲ್ ಇಡ್ತಾ ಇದ್ದೇನೆ. ನೋಡಿ, ಬೇಯಿಸಿ ಇಟ್ಟಿದ್ದೇನೆ ನಾನು. ನೋಡಿ, ಗುಜ್ಜೆಯನ್ನು ಬೇಯಿಸ್ಕೊಂಡು ಇಟ್ಟಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ನಾನು ಬೆಳ್ತಿಗೆ ಅಕ್ಕಿ ಒಂದು 3 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೆ. 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು 5-6 ಬ್ಯಾಡಗಿ ಮೆಣಸು ಮತ್ತು ಒಂದು ಸಣ್ಣ ಪೀಸ್ ಇಂಗು ಕೂಡ ಹಾಕ್ತಾ ಇದ್ದೇನೆ. ಇಂಗು ಗುಜ್ಜೆ ಎಲ್ಲ ಮಾಡುವಾಗ ಇಂಗು ಸ್ವಲ್ಪ ಹಾಕಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಫೈನಾಗಿ ರುಬ್ಕೊಳ್ತಾ ಇದ್ದೇನೆ. ಇದನ್ನು ನೋಡಿ, ರುಬ್ಕೊಂಡಿದ್ದೇನೆ ನೋಡಿ. ಇಂಗು ಸ್ವಲ್ಪ ಹಾಕಲೇಬೇಕು ಫ್ರೆಂಡ್ಸ್. ಗುಜ್ಜೆ ಮಾಡುವಾಗ ಹೆಚ್ಚಾಗಿ ಇಂಗು ಹಾಕಲೇಬೇಕು. ಅಂದರೆ ಅದು ಸ್ವಲ್ಪ ಗ್ಯಾಸ್ ಅಲ್ಲ, ಹಾಗಾಗಿ ನೋಡಿ. ಇದಕ್ಕೀಗ ನಾನು ಒಂದು 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ. ಇದೇ ಹಿಟ್ಟಿಗೆ ಒಂದು 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಚೆನ್ನಾಗಿ ಗಂಟಿಲ್ಲದ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನು ನಿಜವಾಗಿ ಹೆಚ್ಚಾಗಿ ನಾನು ಮಿಕ್ಸಿಗೆ ರುಬ್ಲಿಕ್ಕೆ ಹಾಕುವಾಗನೇ ಸ್ವಲ್ಪ ಹುಳಿ ಹಾಕ್ತೇನೆ, ಒಂದು ಸಣ್ಣ ಪೀಸ್ ಹುಳಿ ಹಾಕ್ತೇನೆ. ಇವತ್ತು ಮರ್ತೋಯ್ತು ನನಗೆ ಹುಳಿ ಹಾಕಲಿಕ್ಕೆ, ಅದಕ್ಕಾಗಿ ವಿನಿಗರ್ ಹಾಕ್ತಾ ಇದ್ದೇನೆ. ಹುಳಿ ಇದ್ದರೆ ಹುಳಿಯೇ ಹಾಕಿ ಫ್ರೆಂಡ್ಸ್, ಹುಳಿ ಚೆನ್ನಾಗಿರ್ತದೆ. ಒಂದು ಸಣ್ಣ ಪೀಸ್ ಹುಳಿ ನೋಡಿ. ಈಗ ಹಿಟ್ಟು ಆಗಿದೆ, ರೆಡಿ ಆಗಿದೆ. ಇದಕ್ಕೇ ನಾನು ಬೇಯಿಸಿದ ಗುಜ್ಜೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಬೇಯಿಸಿದ ಗುಜ್ಜೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು. ನೋಡಿ, ಈಗ ಗುಜ್ಜೆಯನ್ನು ಹಾಕ್ತಾ ಇದ್ದೇನೆ ನಾನು. ನೋಡಿ, ಗುಜ್ಜೆ ಮಿಕ್ಸ್ ಮಾಡಿಟ್ಟಿರುವ ಗುಜ್ಜೆಯನ್ನು ಈ ಥರ ಕಾದ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸ್ ಫಾಸ್ಟಲ್ಲಿ ಇಡಬೇಕು ಮೊದಲಿಗೆ. ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡಬೇಕು. ಒಮ್ಮೆ ಹಾಕಿದ ಮೇಲೆ ಉಂಟಲ್ಲ, ಚೆನ್ನಾಗಿ ಕಾದ ಮೇಲೆ ಮಗುಚಬೇಕು ಚೆನ್ನಾಗಿ. ಒಮ್ಮೆ ಚೆನ್ನಾಗಿ ಕಾಯುವ ತನಕ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಅಕ್ಕಿ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಇದೆಲ್ಲ ಬೈಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ತುಂಬ ಚೆನ್ನಾಗಿ ಬರ್ತದೆ ಅಕ್ಕಿ ಹಾಕೋದ್ರಿಂದ. ಒಂದು 3 ಗಂಟೆಗಳ ಕಾಲ ನೆನೆಸಬೇಕು ಅಕ್ಕಿಯನ್ನು. ನೆನೆಸಿ ಬೆಳ್ತಿಗೆ ಅಕ್ಕಿ ಹಾಕಿದ್ದೇನೆ ನಾನು. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಮತ್ತು ಉಳಿದಿರುವ ಗುಜ್ಜೆಯನ್ನು ಅದೇ ಥರ ಹಾಕ್ತಾಯಿದ್ದೇನೆ. ನಾನು ಎಲ್ಲ ಗುಜ್ಜೆಯನ್ನು ಮಾಡಲಿಲ್ಲ, ಒಂದು ಗುಜ್ಜೆ ತಗೊಂಡಿದ್ದೇನೆ. ಅದರಲ್ಲಿ ಎಲ್ಲ ಮಾಡಲಿಲ್ಲ, ನಾನು ಸ್ವಲ್ಪ ಮಾಡಿರೋದು ನೋಡಿ. ಇದೇ ಥರ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಗುಜ್ಜೆ ಕಬಾಬ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ಗುಜ್ಜೆ ಕಬಾಬ್
ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.